ಭಾರತ್ ಮಾತಾ ಕಿ ಜೈ. ಜೈ ಶ್ರೀರಾಮ್. ಹರ ಹರ ಮದೇವ್. ಈ ನಾನು ಒಂದೆರಡು ಮಾತು ಕೇಳುವಂಥ ಎಲ್ಲ ನನ್ನ ಆತ್ಮೀಯ ಹಿಂದೂ ಧರ್ಮದ ಬಂಧು ಬಳಗದವರಿಗೆ, ಅಕ್ಕ ತಂಗಿಯರಿಗೆ, ಮಾಮಂದರಿಗೆ, ಅಳಿಯಂದರಿಗೆ ಎಲ್ಲರಿಗೂ ನನ್ನ ನಮಸ್ಕಾರ. ನನ್ನ ತಲೆಯಾಗ ಒಂದು ವಿಚಾರ ಬಂದಿತ್ತು. ಈ ವಿಚಾರ ಏನಂದ್ರೆ, ನಿಜವಾದ ಶ್ರೀಮಂತರು ಯಾರು? ಕೋಟಿ ಗಂಟೆ ಆಸ್ತಿ ಮಾಡ್ಯಾನ, 1,00,000 ಎಕರೆ ಹೊಲ ಗಳಿಸ್ಯಾನ, ಅವ ಶ್ರೀಮಂತನ? ಶ್ರೀಮಂತ ಅಲ್ಲ. ಸಾಕಷ್ಟು ಅವನ ದುಡ್ಡು ಐತಿ, ಅವ ಶ್ರೀಮಂತನ? ಶ್ರೀಮಂತ ಅಲ್ಲ. ನಿಜವಾದ ಶ್ರೀಮಂತ ಯಾರಂತ ನಾ ಹೇಳ್ತೀನಿ ಕೊರಿ. ಯಾರ ದೇಹದ ಈ ಆತ್ಮದಲ್ಲಿ, ಯಾವುದೇ ವ್ಯಕ್ತಿಯ ಆತ್ಮದಲ್ಲಿ ದೇಶಭಕ್ತಿ ತುಂಬಿರುತ್ತದೆಯೋ ಅವನೇ ನಿಜವಾದ ಶ್ರೀಮಂತ. ಯಾಕಂದ್ರೆ ದೇಶಭಕ್ತರ ಹೆಸರು ಇತಿಹಾಸದಲ್ಲಿ ಬರೆಯಲಾಗ್ತೈತಿ. ದೊಡ್ಡ ದೊಡ್ಡ ಶ್ರೀಮಂತರಾಗ್ಯಾರ, ಆಸ್ತಿ ಗಳಿಸ್ಯಾನ, ಹೊಲ ಮಾಡ್ಯಾರ ಅಂತ ಅವ್ರದ್ದು ಯಾರು ಇತಿಹಾಸ ಬರೆಯಂಗಿಲ್ಲ. ನಾ ಈ ವಿಡಿಯೋಗೆ ಬಂದಿದ್ದು ಯಾಕೆ ಗೊತ್ತನ? ನಿನ್ನೆ ಬೆಳಗಾವದೊಳಗೆ ರಕ್ತ ಕ್ರಾಂತಿ ಆಗೈತಿ. ಹಿಂದೂ ಪಂಚಮಸಾಲಿಯ ಯೋಧರು ರಕ್ತ ಕ್ರಾಂತಿಗೆ ಮಾಡ್ಯಾರ. ಈ ರಕ್ತ ಕ್ರಾಂತಿ ಒಳಗೆ ಏನು ಭಾಗಿಯಾಗ್ಯಾರ ನೋಡು, ಅವರ ನಿಜವಾದ ಶ್ರೀಮಂತರು. ಈ ಪಂಚಮಸಾಲಿ ಹೋರಾಟದೊಳಗೆ ಭಾಗಿಯಾದಂಥ ಅವರೆಲ್ಲರೂ ದೇಶಭಕ್ತರು. ಬೆಳಗಾವಿನ ಏನು ಹೋರಾಟನ ನಿನ್ನೆ ಭಾಗಿಯಾಗಾರ ಅವರೆಲ್ಲರೂ ದೇಶಭಕ್ತರು. ಎಲ್ಲರಿಗೂ ನನ್ನ ನಮಸ್ಕಾರ. ಈ ಮನ್ಯಾಗ ಕುಂತಿರ್ತಾರೆ ಅಷ್ಟು ಮಂದಿ, ಮನ್ಯಾಗ ಕುಂತು ಮಜಾ ನೋಡ್ತಿರ್ತಾರೆ. ಇವ್ರು ಯಾರು ದೇಶಭಕ್ತರಲ್ಲಿ, ಇವರ ದೇಶದ್ರೋಹಿಗಳು. ಮನ್ಯಾಗ ಕುಂತು ಏನಾಗುತ್ತೆ ನೋಡೋಂತವ, ಆ ಮುಂದೆ ನೋಡೋಣ. ನಿಜವಾದ ದೇಶ ದ್ರೋಹಿಗಳಂದ್ರೆ ಮನ್ಯಾಗ ಕುಂದ್ರ. ಎಷ್ಟೋ ಮಂದಿ ನಿನ್ನೆ ದವಾಖಾನೆಗೆ ಅಡ್ಮಿಟ್ ಆದ್ರೆ, ಯಾರಿಗೋಸ್ಕರ ಅಡ್ಮಿಟ್ ಆದರೆ, ಯಾರಿಗೋಸ್ಕರ ಹೋರಾಟ? ನಮ್ಮ ಹಿಂದೂ ಧರ್ಮಕ್ಕೋಸ್ಕರ ಅವರು ಹೋರಾಟ ಮಾಡಕತ್ತಾರ. ಮುಖ್ಯವಾಗಿ ಹೋರಾಟ ಎದಕ್ಕೆ ಮಾಡ್ಬೇಕಂದ್ರೆ, ರಾಷ್ಟ್ರದ ಭವಿಷ್ಯಕ್ಕಾಗಿ ಹೋರಾಟ ಮಾಡೋನು ನಿಜವಾದ ಶ್ರೀಮಂತ. ಯಾವುದೇ ರೀತಿ ಪ್ರಜೆಗಳ ಮೇಲೆ ದಾಳಿ ಮಾಡೋದು, ಲಾಠಿ ಚಾರ್ಜ್ ಮಾಡೋದು, ಮತ್ತು ಪ್ರಜೆಗಳ ದೇಹದಿಂದ ರಕ್ತ ಹೊರಗೆ ಬರ್ತಂದ್ರೆ, ಈ ಅಧಿಕಾರ ಎಂಥ ಅಧಿಕಾರ ಅಂತಂದ್ರೆ ಬ್ರಹ್ಮ ರಾಕ್ಷಸರ ಅಧಿಕಾರ ಅಂತ ಹೇಳ್ಬೇಕು. ಯಾಕಂದ್ರೆ ಹಲ್ಲೆ ಮಾಡೋದು, ಕೊಲೆ ಮಾಡೋದು ರಾಕ್ಷಸರ ಜಾಸ್ತಿ ಯೂಸ್ ಮಾಡ್ತಾರೆ. ಅದಕ್ಕೆ ನಾನು ನಿನ್ನೆ ಯೂಟ್ಯೂಬ್ ನೋಡಿ ಭಾಳ ನೋವಾತು. ಪಂಚಮಸಾಲಿ ಎಷ್ಟೋ ಹೋರಾಟಗಾರರು ಇವತ್ತು ಬೆಳಗಾವಿ ದವಾಖಾನೆಗೆ ಅಡ್ಮಿಟ್ ಆಗ್ಯಾರ. ಅದು ನೋಡಿ ಭಾಳ ನೋವಾತು. ಅದಕ್ಕೆ ನನಗೆ ವಿಡಿಯೋದಾಗ ಒಂದೆರಡು ಮಾತು ಮಾತಾಡ್ಬೇಕಂತ ಅನ್ನಿಸ್ತು. ಅದಕ್ಕೆ ನಾನು ಮಾತಾಡ್ತೀನಿ. ಸರ್ಕಾರ ಬರೋದು ನಮ್ಮ ಸೇವೆಗೋಸ್ಕರ. ನಮ್ಮ ಹಕ್ಕುಗಳನ್ನು ನಾವು ಕೇಳಿದ್ರೆ ಇವರು ಲಾಠಿ ಚಾರ್ಜ್ ಮಾಡ್ಸಕ್ತಾರೆ. ಅದ ಯಾರ ಅಲ್ಪಸಂಖ್ಯಾತರ ಉಗ್ರ ಜಾತಿಯವರ ಬಂದು ಕೇಳಿದ್ರೆ ಆಗಿಂದಾಗ ತುರಂತ ಸೈನ್ ಹಾಕೈತಿ. ಉಗ್ರರ ವಕ್ಫ್ ಬೋರ್ಡ್ಗೆ ಜಮೀನು ಕೊಡೋಕೆ ಇವ್ರ ಹತ್ರ ಜಮೀನು ಐತಿ, ಆದ್ರೆ ಸೈನಿಕರಿಗೆ ಭೂಮಿ ಕೊಡೋಕೆ ಇವ್ರ ಹತ್ರ ಜಮೀನಿಲ್ಲ. ಉಗ್ರರ ಹೋರಾಟಕ್ಕೆ ಸಪೋರ್ಟ್ ಮಾಡುವಂಥ ಯೋಗ್ಯತೆ ಐತಿ, ಆದರೆ ನಮ್ಮ ಹಿಂದೂ ಧರ್ಮ ಪಂಚಮಸಾಲಿ ನೀನು ಹೋರಾಟ ಮಾಡಕತ್ತಾರ. ಯಾರು ಹೊರಗೆ ಬರೋವಳು ಏನು ಆಶ್ವಾಸನೆ ಕೊಡವಲ್ರು. ನಿನ್ನೊಬ್ಬರು ಸ್ವಾಮಿಗಳು ಇದ್ರಾಗ ಭಾಗಿಯಾಗ್ಯಾರ. ಅವ್ರ ಹೆಸರು ಸರಿತ ನಂಗೆ ವಿಡಿಯೋದಾಗ ನೆನಪರಲ್ದು, ಸಾರಿ. ಅವ್ರಿಗೂ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ವೀರ ಯೋಧರು, ದೇಶಭಕ್ತರು ಅಂತೇಳಿ ಅವ್ರ ಕಾಲಿಗೆ ನನ್ನ ಶ್ರೇಷ್ಠ ನಮಸ್ಕಾರತೀನಿ. ಆದಷ್ಟು ಎಲ್ಲೂ ಹಿಂದೂಗಳ ಒಗ್ಗಟ್ಟಾಗ್ರಿ. ಬ್ರಹ್ಮ ರಾಕ್ಷಸ ಅಧಿಕಾರ ಮಾಡಬಾರ್ದು. ಬ್ರಹ್ಮ ರಾಕ್ಷಸ ಅಧಿಕಾರ ಮಾಡಿದರೆ ಯೋಗಿಗಳಿಗೆ, ಬುದ್ಧರಿಗೆ, ಪಂಡಿತರಿಗೆ ಹಾಗೂ ದೇಶಭಕ್ತರಿಗೆ ಅಪಾಯ ಕಟ್ಟಿಟ್ಟಿದ ಬುತ್ತಿ. ಆದರೆ ಎರಡು ಮಾತು ಹೇಳಿ ನಾನು ಮುಗಿಸ್ತೀನಿ. ಭಾರತ್ ಮಾತಾ ಕಿ ಜೈ. ಜೈ ಶ್ರೀರಾಮ್. ವಂದೇ ಮಾತರಂ.